ಇನ್ನು ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ಗೆ ಪಾಕಿಸ್ತಾನ ರಕ್ಷಣೆ ಕೊಡ್ತಾ ಇದೆ. ಉಗ್ರ ಹಫೀಜ್ ಸಯ್ಯದ್ಗೆ ಪಾಕಿಸ್ತಾನದಿಂದ ರಕ್ಷಣೆ. ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥನಿಗೆ ಪಾಕ್ ಭದ್ರತೆಯನ್ನ ಹೆಚ್ಚಳ ಮಾಡಿದೆ. ಉಗ್ರ ಹಫೀಜ್ ಸಯ್ಯದ್ಗೆ 4 ಪಟ್ಟು ಭದ್ರತೆಯನ್ನ ಹೆಚ್ಚಿಸಿದೆ ಪಾಕಿಸ್ತಾನ. ಸಶಸ್ತ್ರ ಪಡೆಗಳಿಂದ 24/7 ಭದ್ರತೆ ನಿಯೋಜನೆಯಾಗಿದೆ. ಪಾಕಿಸ್ತಾನ ಸೇನೆ, ಐಎಸ್ಐ, ಲಷ್ಕರ್ ಇವರೆಲ್ಲರಿಂದ ರಕ್ಷಣೆ. ಯಾರಿಗೆ? ಒಬ್ಬ ಉಗ್ರನಿಗೆ. ಮೊಹಲ್ಲಾ ಜೋಹರ್ ಪಟ್ಟಣದಲ್ಲಿದ್ದಾನೆ ಈ ಹಫೀಜ್. 4 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಕೆಯಾಗಿದೆ. ಇದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಪಾಕಿಸ್ತಾನ ಉಗ್ರರನ್ನ ಪೋಷಿಸುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಹಫೀಜ್ ಸಯ್ಯದ್ ಅಡಗಿ ಕುಳಿತಂತಹ ಸ್ಥಳ ಇದು. ಸದಾ ನಿರಾಕರಿಸುತ್ತಲೇ ಬಂದಿದೆ ಪಾಕ್. ಉಗ್ರರಿಗೆ ನಾವು ಯಾವುದೇ ರೀತಿಯಲ್ಲೂ ಸಹಕಾರ ಕೊಡಲ್ಲ, ಉಗ್ರರಿಂದ ನಾವೇ ಶೋಷಿತರು ಅಂತ. ಆದ್ರೆ ಮಾಡ್ತಿರೋದೇನು? ಹಫೀಜ್ ಸಯ್ಯದ್ ಅಡಗಿ ಕುಳಿತಂತಹ ಸ್ಥಳ ಗೊತ್ತಾಗ್ತಾ ಇದೆ. ಪಾಕ್ನಿಂದಲೇ ರಕ್ಷಣೆ ಸಿಗ್ತಾ ಇದೆ. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸೇನೆಯಿಂದಲೇ ರಕ್ಷಣೆ ಸಿಗ್ತಾ ಇದೆ. ಲಷ್ಕರ್ ಎ ತೊಯ್ಬಾನ ಮುಖ್ಯಸ್ಥ ಈತನಿಗೆ ಭದ್ರತೆಯನ್ನ ಹೆಚ್ಚಳ ಮಾಡಿದ್ದಾರೆ. ಪೆಹಲ್ಗಾಮ್ ಮಾಸ್ಟರ್ ಮೈಂಡ್, ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಪಾಕ್ನಲ್ಲಿ ಅಡಗಿ ಕುಳಿತಿದ್ದಾನೆ. 4 ಪಟ್ಟು ಭದ್ರತೆ ಈತನಿಗೆ ಹೆಚ್ಚಳ ಮಾಡಿರೋದು. 4 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಕೆಯಾಗಿದೆ. ಒಂದು ಕಡೆ ತಾನೇನೂ ಮಾಡಿಲ್ಲ, ತನಗೇನೂ ಗೊತ್ತಿಲ್ಲ ಅಂತ ಅಮಾಯಕ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹ ಪಾಕಿಸ್ತಾನ ಮಾಡ್ತಾ ಇರೋದೇನು ಅನ್ನೋದು ಬಟಾ ಬಯಲಾಗ್ತಾ ಇದೆ. ಹರೀಶ್, ಪಾಕಿಸ್ತಾನ ಯಾವಾಗ್ಲೂ ಹೇಳುವಂತದ್ದೇನು? ಉಗ್ರರಿಂದ ನಾವು ಶೋಷಿತರು ಅಂತ. ಆದ್ರೆ ಉಗ್ರರನ್ನ ಪೋಷಿಸ್ತಾ ಇರೋದಕ್ಕೆ ಸಾಕ್ಷಿಯಾಗಿ ಹಫೀಜ್ಗೆ ಕೊಟ್ಟಿರುವಂತಹ ಭದ್ರತೆ ಸ್ಪಷ್ಟಪಡ್ತಾ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿ ಆತ ಅಡಗಿ ಕುಳಿತಿರೋ ಬಗ್ಗೆ ಏನೇನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಈಗ ಪಾಕಿಸ್ತಾನ ಏನ್ ಹೇಳುತ್ತೆ ಅಂತ? ಪ್ರತಿಮಾ, ಪಾಕಿಸ್ತಾನ ಉಗ್ರವಾದವನ್ನು ಹೇಗೆ ಪೋಷಿಸ್ತಿದೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಮುಖ್ಯವಾಗಿ ಹಫೀಜ್ ಸಯ್ಯದ್ ಏನಿದೆ, ಈತ ಭಾರತದಲ್ಲಿ ಇದುವರೆಗೆ ಆಗಿರ್ತಕ್ಕಂತಹ ಉಗ್ರ ದಾಳಿಗಳೇನಿದೆ ಅದರ ಮಾಸ್ಟರ್ ಮೈಂಡ್ ಆಗಿದ್ದಾನೆ. ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥನಾಗಿದ್ದಾನೆ ಈ ಹಫೀಜ್. ಈತ ಮುಖ್ಯವಾಗಿ ಭಾರತದಲ್ಲಿ ಸಂಸತ್ ದಾಳಿ ಆಗಿರ್ಬೋದು, ಮುಂಬೈ ಅಟ್ಯಾಕ್ ಆಗಿರ್ಬೋದು, ಪುಲ್ವಾಮಾ, ಪೆಹಲ್ಗಾಮ್ ಈ ಎಲ್ಲ ಅಟ್ಯಾಕ್ಗಳಲ್ಲಿ ಈತನೇ ಮಾಸ್ಟರ್ ಮೈಂಡ್ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಆರೋಪಿಸ್ತಿದೆ. ಮತ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡ್ತಿದೆ. ಪಾಕಿಸ್ತಾನ ಏನು ಹೇಳ್ತಿದೆ, ಸಯ್ಯದ್ ಹಫೀಜ್ ಈಗ ಆತನ ಜೈಲಿನಲ್ಲಿ ಇಡಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಆದರೆ ಇತ್ತೀಚೆಗೆ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಆತ ಲಾಹೋರ್ನಲ್ಲಿರುವ ಜೋಹರ್ ಟೌನ್ನ ಒಂದು ಐಷಾರಾಮಿ ಬಂಗಲೆಯಲ್ಲಿ ಆತ ವಾಸ ಮಾಡ್ತಿದ್ದಾನೆ. ಆತನಿಗೆ ಐಷಾರಾಮಿ ಜೀವನವನ್ನು ಆತ ಮಾಡ್ತಿದ್ದಾನೆ. ಮುಖ್ಯವಾಗಿ ಆತನಿಗೆ ಇತ್ತೀಚೆಗೆ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಭಾರತ ಯಾವಾಗ ಉಗ್ರರನ್ನ ಟಾರ್ಗೆಟ್ ಮಾಡಿ ಹುಡುಕಿ ಹೊಡಿತೀವಿ ಅನ್ನುವಂಥ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಡ್ತು, ಇಡೀ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇದನ್ನ ಚರ್ಚೆ ಆಗುವಂತೆ ನೋಡ್ಕೊಳ್ತು. ತಕ್ಷಣವೇ ಪಾಕಿಸ್ತಾನ ಸೈನ್ಯ ಹಫೀಜ್ಗೆ ಒಂದು ಭದ್ರತೆಯನ್ನು ಕೊಟ್ಟಿರುವಂತಹದ್ದು. ಲಾಹೋರ್ನಲ್ಲಿ ಇರ್ತಕ್ಕಂತಹ ಜೋಹರ್ ಟೌನ್ನಲ್ಲಿ ಆತನ ಐಷಾರಾಮಿ ಮನೆ ಏನಿದೆ ಆ ಮನೆಗೆ 4 ಪಟ್ಟು ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಆತನನ್ನು ಉಳಿಸ್ಕೊಳ್ಬೇಕು, ಆತನನ್ನು ರಕ್ಷಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದ್ರೆ ಇಡೀ ಜಗತ್ತಿಗೆ ಮಾರಕ ಆಗಿರ್ತಕ್ಕಂಥ ಉಗ್ರವಾದವನ್ನು ಪೋಷಿಸ್ತಿರುವಂತಹದ್ದು ಲಷ್ಕರ್ ಇ ತೊಯ್ಬಾದ ಪ್ರಮುಖನೇ ಆತ. ಮತ್ತೆ ಭಾರತದಲ್ಲಿ ಇದುವರೆಗೆ ಆಗಿರ್ತಕ್ಕಂತಹ ಉಗ್ರರ ದಾಳಿ ಏನಿದೆ ಆ ಉಗ್ರರ ದಾಳಿಯ ಮಾಸ್ಟರ್ ಮೈಂಡ್ ಈತನೇ. ಹೀಗಾಗಿ ಈತನಿಗೆ ಪಾಕಿಸ್ತಾನ ಹೆಚ್ಚಿನ ಭದ್ರತೆಯನ್ನು ಕೊಡ್ತಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಹೇಳ್ತಿದೆ, ನಾವು ಉಗ್ರವಾದವನ್ನ ಪೋಷಣೆ ಮಾಡ್ತಾ ಇಲ್ಲ, ನಮಗೂ ಉಗ್ರವಾದಕ್ಕೂ ಸಂಬಂಧ ಇಲ್ಲ, ಇದು ಭಾರತದ ಒಳಗೆ ಆಗಿರ್ತಕ್ಕಂತಹ ಘಟನೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳ್ತದೆ. ಇನ್ನೊಂದು ಕಡೆ ಉಗ್ರರ ಶಿಬಿರಗಳಲ್ಲಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಸೇನಾ ಶಿಬಿರಗಳಿಗೆ ಶಿಫ್ಟ್ ಮಾಡಲಾಗಿದೆ, ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಉಗ್ರವಾದದ ಮಾಸ್ಟರ್ ಮೈಂಡ್ ಹಫೀಜ್ಗೆ ಕೂಡ 4 ಪಟ್ಟು ಭದ್ರತೆಯನ್ನು ಹೆಚ್ಚಿಸಿ ಆತನನ್ನು ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನದ ಸೇನೆ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಪಾಕಿಸ್ತಾನ ಭಾರತದ ದಾಳಿಯ ಭೀತಿಯಿಂದ ಬೆದರಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತೆಯ ಬೇಲಿ ಹಾಕೊಳ್ತಾ ಇದೆ ಪಾಕ್ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿ ಕೊಡಲಾಗಿದೆ. ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಹೊಣೆ. ಪಾಕ್ ಗುಪ್ತಚರ ಸಂಸ್ಥೆಯ ಐಎಸ್ಐನ ಮುಖ್ಯಸ್ಥ ಈ ಅಸೀಂ ಮಲಿಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ಇವರನ್ನ ನೇಮಿಸಿದೆ ಪಾಕಿಸ್ತಾನ. ದಾಳಿಯ ಭೀತಿಯಿಂದ ಬೆದರಿರುವಂತಹ ಪಾಕಿಸ್ತಾನ ಹೆಜ್ಜೆ ಹೆಜ್ಜೆಗೂ ಭದ್ರತೆಯನ್ನು ಹೆಚ್ಚಳ ಮಾಡ್ತಾ ಇದೆ. ಪಾಕ್ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಸಲಹೆಗಾರನ ಹುದ್ದೆ ಕೊಟ್ಟಿದೆ, ಹೊಣೆಯನ್ನ ಹೊರಿಸಿದೆ. ಆತನನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಿಸಿದೆ. ಯಾವಾಗ ಬೇಕಾದರೂ ಭಾರತ ದಾಳಿ ಮಾಡಬಹುದು ಅನ್ನುವಂತಹ ಭಯದಲ್ಲಿ ಪಾಕಿಸ್ತಾನ ಇದು. ಈಗಾಗಲೇ ಪಾಕ್ನ ಮುಖ್ಯಸ್ಥರುಗಳು, ಸಚಿವರುಗಳ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟದ್ದನ್ನ ನೋಡಿದ್ವಿ. ಜೊತೆಗೆ
ಗಡಿಯಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಳ್ತಾ ಇರುವಂತಹ ಪಾಕ್ ಈಗ ISI ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿಯನ್ನ ನೀಡಿದೆ. ಒಂದು ಕಡೆ ತನಗೇನು ಗೊತ್ತಿಲ್ಲ ಅಂತ ಹೇಳ್ತಲೇ ಉಗ್ರರಿಗೆ ಪೋಷಣೆನ ಮಾಡ್ತಾ ಇರುವಂತಹ ಪಾಕಿಸ್ತಾನ ಈಗ ಪ್ರತ್ಯುತ್ತರ ಕೊಡೋದಕ್ಕೆ ಭಾರತ ಸಜ್ಜಾಗ್ತಾ ಇದ್ದಂತೆ ಥರಗುಡ್ತಾ ಇದೆ. ರಾಷ್ಟ್ರೀಯ ಭದ್ರತೆ ಸಲಹೆಗಾರನಾಗಿ ನೇಮಿಸಿರುವಂಥದ್ದು ಆಸಿಮ್ ಮಲಿಕ್ರನ್ನ.